ಮೈ ಯೂಟ್ಯೂಬ್ ಚಾನೆಲ್ ವೈಬಿ ತಮ್ಮು. ಇವತ್ತು ನಾನು ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ. ಲಾಸ್ಟ್ ಟೈಮ್ ಉಲ್ಫ್ ಕಟ್ ಮಾಡಿಸಿದ್ದೆ. ಈ ಸತಿ ಅದೇ ಉಲ್ಫ್ ಕಟ್ ಮಾಡಿಸೋಣ ಅಂತ, ಅಥವಾ ಬಟರ್ಫ್ಲೈ ಹೇರ್ ಕಟ್ ಯಾವ್ದು ಟ್ರೆಂಡಿಂಗಲ್ಲ, ಅದು ತುಂಬ ಟ್ರೆಂಡಿಂಗಲ್ಲಿ ಇದೆ ಅಲ್ಲ, ಸೊ ಅದನ್ನು ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅವ್ರನ್ನೂ ಕೇಳೋಣ, ಲೈಕ್ ನನ್ನ ಫೇಸಿಗೆ ಯಾವ್ದು ಸೆಟ್ ಆಗುತ್ತೆ, ಈಗ ಬಟರ್ಫ್ಲೈ ಸೆಟ್ ಆಗುತ್ತಾ ಅಥವಾ ಉಲ್ಫ್ ಹೇರ್ ಕಟ್ ಸೆಟ್ ಆಗುತ್ತಾ ಅಂತ ನೋಡೋಣ. ಸೊ ಅವ್ರನ್ನ ಕೇಳಿ ಯಾವ್ದು ಬೆಟರ್ ಆಪ್ಷನ್ ಅಂತ ಚೂಸ್ ಮಾಡಿ ಅದನ್ನು ಕಟ್ ಮಾಡಿಸ್ತೀನಿ. ನಮ್ಮ ಮನೆಯಿಂದ ಇಲ್ಲಿ 2 minutes ವಾಕ್. ನಾನು 11 o'clock ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. 10 minutes ಇದೆ, ಹೊರಡೋಣ. ಸಿ ಯು ದೇರ್ ಗೈಸ್. 11:15 ಆಯಿತು. ನಾನು ಬಂದು ರೀಚ್ ಆಗೋಷ್ಟರಲ್ಲಿ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಟರ್ನ್ ಬರೋಕ್ಕೆ. ಅವ್ರು ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಒಂದು 5 minutes. ಅದಾದಮೇಲೆ ಹೇರ್ ಕಟ್ ಮಾಡಿಸುವ. ಸೊ ಇವಾಗ ನಾನು ಹೇರ್ ವಾಶ್ ಮಾಡಿಸ್ಕೊತಾ ಇದ್ದೀನಿ. ಅಕ್ಕ ಹೇಳಿದ್ರು ನನಗೆ ಬಟರ್ಫ್ಲೈ ಮತ್ತು ಉಲ್ಫ್ ಮಿಕ್ಸ್ ಕಟ್ ಮಾಡ್ಕೊಡ್ತೀನಿ ಅಂತ. ಹೇರ್ ತಿನ್ನಿರೋದ್ರಿಂದ ಇಟ್ಸ್ ಬೆಟರ್, ವಾಲ್ಯೂಮ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇವಾಗ ಹೇರ್ ವಾಶ್ ಆದಮೇಲೆ ಹೇರ್ ಕಟ್ ಅಲ್ವಾ ಅಕ್ಕ? ಸೊ ಹಾಗಿದ್ರೆ ನಂದು ಬ್ರಾಡ್ ಫೋರ್ ಹೆಡ್ ಇರೋದ್ರಿಂದ ನಾನು ಸೈಡ್ ಕ್ರಾಫ್ಟ್ ತೆಗಿತೀನಿ. ಸೈಡ್ ಕ್ರಾಫ್ಟ್ ತೆಗೆದಾಗಲೂ ಅದು ವಾಲ್ಯೂಮ್ ಚೆನ್ನಾಗಿ ಕಾಣಿಸುತ್ತಾ? ಹಾಂ ಹೌದು, ಸೈಡ್ ಕ್ರಾಫ್ಟ್ ತೆಗೆದಾಗಲೂ ಚೆನ್ನಾಗಿ ಬರುತ್ತೆ. ಮಿಡಲ್ ಪಾರ್ಟಿ ಶೇರ್ ಮಾಡಿದಾಗಲೂ ಚೆನ್ನಾಗಿ ಬರುತ್ತೆ ಅದು, ಯಾಕಂದರೆ ಮುಂದೆ ಹೇರ್ಸ್ ಬರುತ್ತೆ ಅಲ್ವಾ. ಹಾಂ, ಸೊ ಹಾಗಾಗಿ ಕವರ್ ಆಗುತ್ತೆ. A few moments later. ಸೊ ಮೈ ಹೇರ್ ವಾಶ್ ಇಸ್ ಡನ್. ಇವಾಗ ಹೇರ್ ಕಟ್ ಮಾಡಬೇಕು. ಸೊ ಹೇರ್ ವಾಶ್ ಮಾಡಿಸ್ಕೊಂಡು ಬಂದೆ. ಒಂದು 2 years ಆಗಿತ್ತು ಮಾಡಿಸಿ, ಆಮೇಲೆ ಹೋಗ್ಬಿಟ್ಟಿದೆ. ಈಗ ಯಾವ ಕಲರ್ ನನಗೆ ಸೆಟ್ ಆಗುತ್ತೆ? ಆಲ್ಮೋಸ್ಟ್ ಇನ್ನೊಂದು 4 months ಆದಮೇಲೆ ಮಾಡಿಸ್ಬೇಕಂತ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾವ್ದು ಸೆಟ್ ಆಗುತ್ತೆ ನನಗೆ? ರೆಡ್ ಶೇಡ್ ಹೋಗ್ತೀರಾ, ಚಾಕ್ಲೇಟ್ ಶೇಡ್ಸ್ ಹೋಗ್ತೀರಾ, ಅಥವಾ ಗೋಲ್ಡ್ ಶೇಡ್ಸ್ ಹೋಗ್ತೀರಾ? ಅಲ್ಲ, ನನ್ನ ಫೇಸ್ ಟೋನ್ಗೆ ಯಾವುದು ಬೆಸ್ಟ್ ಅನ್ಸುತ್ತೆ ನಿಮಗೆ? ಲೈಕ್ ನಾನು ಲಾಸ್ಟ್ ಟೈಮ್ ಬರ್ಗ್ಯಾಂಡಿ ಮಾಡಿಸಿದ್ದೆ. ಬರ್ಗಂಡಿ ಶೇಡ್, ಹಾಂ, ಚಾಕ್ಲೇಟ್ ಶೇಡ್ ಹೋಗಿ. ಚಾಕ್ಲೇಟ್ ಶೇಡಾ? ಶೇಡ್ಸ್ ಹೋಗಿ ತುಂಬ ಚೆನ್ನಾಗಿರುತ್ತೆ ಅದು, ಮತ್ತು ತುಂಬ ಹೆವಿ ಅನಿಸಲ್ಲ. ಆ್ಯಂಡ್ ಅದರಲ್ಲೂ ಹೊರಗಡೆ ಹೋದಾಗ ನಿಮಗೆ ತುಂಬ ಚೆನ್ನಾಗಿ ಶೋಪ್ ಆಗ್ತಿರುತ್ತೆ. ಓಕೆ, ಫೈನ್ ಫೈನ್. ಫ್ರೀ ಹೇರ್ ಬಿಟ್ಟಾಗ ಹಾಂ, ಚೆನ್ನಾಗಿ ಕಾಣಿಸ್ತಿರುತ್ತೆ. ಚಾಕ್ಲೇಟ್ ವಿತ್ ಗೋಲ್ಡ್ ಶೇಡ್ ಮಿಕ್ಸ್ ಬರುತ್ತೆ. ಚಾಕ್ಲೇಟ್ ವಿತ್ ಗೋಲ್ಡ್ ಮಿಕ್ಸ್ ಬರುತ್ತೆ. ಓಕೆ, ಮಿಕ್ಸಿಂಗ್ ಕಲರ್ಸ್ ಮಾಡಿಸ್ಬೇಕು, ಚೆನ್ನಾಗಿರುತ್ತೆ. ಅಂದರೆ ಅದು ಸ್ಟ್ರೀಕ್ಸ್ ಮಾಡಿಸಿದ್ರೆ ಬೆಟರ್ ಅಥವಾ ಗ್ಲೋಬಲ್ ಕಲರ್ ಮಾಡಿದ್ರೆ ಬೆಟರ್? ಗ್ಲೋಬಲ್ಗಿಂತ ಗ್ಲೋಬಲ್ ಹೈಲೈಟ್ಸ್ ಮಾಡಿಸ್ಬೇಕು. ಗ್ಲೋಬಲ್ ಹೈಲೈಟ್ಸಾ? ಗ್ಲೋಬಲ್ ಹೈಲೈಟ್ಸ್ ಅಂದರೆ ಫುಲ್ ಕಲರ್ ಆಗಲ್ಲ, ಫುಲ್ ಹೇರ್ಗೆ ಗ್ಲೋಬಲ್ ಹೈಲೈಟ್ಸ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನಾನು ಗ್ಲೋಬಲ್ ಹೈಲೈಟ್ಸ್ ಮಾಡಿಸೋದು ಗ್ಲೋಬಲ್ ಹೈಲೈಟ್ಸ್ ಮಾಡಿಸಿ ಬೆಟರ್. ಸ್ಟ್ರೀಕ್ಸು ನಿಮಗೆ 1 2 3 ಅದಕ್ಕಿಂತ ಅದು ಸ್ವಲ್ಪ ಜಾಸ್ತಿ ಮಾಡಿಸ್ತೀವಿ ಅಂದರೆ ಅದಕ್ಕಿಂತ ಫುಲ್ ಹೇರ್ಗೆ ಗ್ಲೋಬಲ್ ಕಲರಿಂಗ್ ಮಾಡಿಸಿದ್ರೆ, ಗ್ಲೋಬಲ್ ಹೈಲೈಟ್ಸ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಫುಲ್ ಗ್ಲೋಬಲ್ ಮಾಡಿಸಿದ್ರೆ ಅಂದರೆ ಫುಲ್ಲು ಒಂದೇ ಕಲರ್ ಆಗಿಬಿಡುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ. ಓಕೆ, ಫೈನ್ ಫೈನ್. ಸೊ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಗ್ಲೋಬಲ್ ಹೈಲೈಟ್ಸ್ ಚೆನ್ನಾಗಿ ಕಾಣಿಸುತ್ತೆ. ಅದು ನನಗೆ ತುಂಬ ಬೇಡ, ನನಗೆ 1 2 ಶೋ ಸಾಕು ಅನ್ನೋರಿಗೆ ಸ್ಟ್ರಿಕ್ಸ್ ಅವ್ರು ಎಲ್ಲಿ ಕೇಳ್ತಾರೆ ಅಷ್ಟು ಸ್ಟ್ರಿಕ್ಸ್ ಮಾಡಿಸ್ಬೋದು. ಅದು ನಿಮ್ದು ಇನ್ನು ಫ್ಯಾಷನ್ಸ್. ಹಾಂ, ಕರೆಕ್ಟ್. ನಾನು ಲಾಸ್ಟ್ ಟೈಮ್ ಮಾಡಿಸಿದ್ದು ಸ್ಟ್ರೀಕ್ಸ್ ಮಾಡಿಸಿದ್ದೆ, 11 ಸ್ಟ್ರೀಕ್ಸ್ ಏನೋ ಮಾಡಿಸಿದ್ದೆ. ಮಿಕ್ಸ್ ಕಲರ್ ಮಾಡಿಸಿದ್ದೆ, ರೆಡ್ ಆ್ಯಂಡ್ ಸಮಥಿಂಗ್ ಲೈಕ್ ದಟ್. ಫುಲ್ ಹೇರ್ ಗ್ಲೋಬಲ್ ಹೈಲೈಟ್ಸನ್ನು ನೀವು ಮಿಕ್ಸಿಂಗ್ ಕಲರ್ಸ್ ಮಾಡಿಸ್ಬೋದು. ಹೌದಾ? ಓಕೆ, ಚೆನ್ನಾಗಿರುತ್ತೆ. ಸರಿ ಸರಿ, ನೆಕ್ಸ್ಟ್ ಟೈಮ್ ನಾನು ಬರ್ಡೇ ಟೈಮಲ್ಲಿ ಬಂದು ಮಾಡಿಸ್ತೀನಿ ಆಗಿದ್ರೆ, ಜಾನ್ವರಿನಲ್ಲಿ. A few moments later. ಹೇರ್ ಕಟ್ ಆಯಿತು. ಸೊ ಬ್ಲೋ ಡ್ರೈ ಮಾಡಬೇಕು. ಬ್ಲೋ ಡ್ರೈ ಆದಮೇಲೆ ಹಿಂಗೆ ಸೆಟ್ಟಿಂಗ್ ಕಾಣಿಸುತ್ತೆ ನೋಡೋಣ. ವೇಟಿಂಗ್ ಫಾರ್ ದಿ ರಿಸಲ್ಟ್. ಚೆನ್ನಾಗಿ ಬರಲಿ, ಯಾಕೆಂದರೆ ಮಿಕ್ಸ್ ಮಾಡಿಸಿದ್ದೀನಿ. ಉಲ್ಫ್ ಮತ್ತು ಬಟರ್ಫ್ಲೈ ಎರಡೂ ಮಿಕ್ಸ್ ಆಗಿರೋದ್ರಿಂದ. ಸೊ ಲೆಟ್ಸ್ ಸಿ ಹೆಂಗೆ ಬರುತ್ತೆ, ಏನೂ ಐಡಿಯಾ ಇಲ್ಲ, ನೋಡುವ. This is my new hair look and I totally love it. ಫ್ರಂಟ್ ಬಟರ್ಫ್ಲೈ ಕಟ್ ಮಾಡಿದ್ದಾರೆ, ಬ್ಯಾಕ್ ಸೈಡ್ ಉಲ್ಫ್ ಕಟ್ ಮಾಡಿದ್ದಾರೆ. ಸೊ ಐ ಟೋಟಲಿ ಲೈಕ್ ಇಟ್ ಆ್ಯಂಡ್ ಇಟ್ಸ್ ನೈಸ್. ಫೈನಲ್ ರಿಸಲ್ಟ್ ಸಕ್ಕತ್ತಾಗಿ ಬಂದಿದೆ. ಲವ್ಡ್ ಇಟ್. ಫೈನಲಿ ಬ್ಯಾಕ್ ಹೋಮ್. ನನಗೆ ಈ ನ್ಯೂ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಂದೆ ಬಟರ್ಫ್ಲೈ ಆ್ಯಂಡ್ ಬ್ಯಾಕ್ ಸೈಡ್ ಉಲ್ಫ್ ಕಟ್ ಮಾಡಿರೋದು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಇರುತ್ತೆ ಅಲ್ವಾ, ಈ ಕಟ್ ಹೆಂಗೆ ಕಾಣಿಸುತ್ತೆ ನನ್ನ ಫೇಸ್ಗೆ, ಏನು ಎತ್ತ ಅಂತ. ಬಟ್ ಚೆನ್ನಾಗಿದೆ, ಐ ಲವ್ಡ್ ಇಟ್. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಅಕ್ಕ, ಹೇರ್ ಕಟ್ ಮಾಡ್ಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ದೀರಾ. ಮತ್ತು ನಮ್ಮಮ್ಮಂಗೆ ಇನ್ನು ತೋರಿಸಿಲ್ಲ,
ನಮ್ಮಮ್ಮ ಬಂದ್ಮೇಲೆ ನೋಡ್ತೀನಿ ಅಂತ ಹೇಳಿದ್ರು. ಇಟ್ಸ್ ಬೀನ್ ಸೋ ಲಾಂಗ್, 8 ಮಂತ್ಸ್ ಆದ್ಮೇಲೆ ಕಟ್ ಮಾಡಿಸಿರೋದು ಖುಷಿ ಆಗ್ತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ ಬೇಗ ಸಿಗುತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ. ಸೊ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.